ಇನ್ನು ರಾಜ್ಯ ರಾಜಕಾರಣ ಅಂದಾಕ್ಷಣ ನೆನಪಾಗೋ ಕೆಲವೇ ಪ್ರಭಾವಿ ರಾಜಕೀಯ ನಾಯಕರ ಪೈಕಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೆಸರು ಕೂಡ ಒಂದು. ಶತಕಗಳ ಕಾಲ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದವರು ಇವರು. 3ಕ್ಕೂ ಹೆಚ್ಚು ಬಾರಿ ರಾಜ್ಯದ ಮುಖ್ಯಮಂತ್ರಿಯ ಜವಾಬ್ದಾರಿಯನ್ನ ನಿಭಾಯಿಸಿರುವಂತಹ ರಾಜ ಹುಲಿ ಇತ್ತೀಚೆಗೆ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಈ ನಡುವೆ ಕಾಂಗ್ರೆಸ್ ರಾಜ್ಯದಲ್ಲಿ ಬಲವಾಗಿದ್ದು ಬಿಜೆಪಿಯಲ್ಲಿ ಸ್ಥಿರ ನಾಯಕತ್ವದ ಕೊರತೆ ಎದ್ದು ಕಾಣ್ತಾ ಇದೆ. ಇನ್ನು ಜಿಪಿಎ ಚುನಾವಣೆ ಕೂಡ ಸಮೀಪದಲ್ಲೇ ಇದು. ಶತಾಯಗತಾಯ ಬಿಜೆಪಿ ಪಾರುಪತ್ಯ ಸಾಧಿಸೋದಕ್ಕೆ ಹೋರಾಟವನ್ನ ನಡೆಸ್ತಾ ಇದೆ. ಈ ನಡುವೆ ಮತ್ತೆ ಬಿಜೆಪಿ ಯಡಿಯೂರಪ್ಪ ಅವರ ಮೊರೆ ಹೋಗಿದೆ. ಇತ್ತೀಚೆಗಷ್ಟೇ ಯಡಿಯೂರಪ್ಪ ಹುಟ್ಟುಹಬ್ಬ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಪಕ್ಷದ ಆಂತರಿಕ ಚರ್ಚೆ ವೇಳೆ ಮತ್ತೊಮ್ಮೆ ಯಡಿಯೂರಪ್ಪ ಅವರ ವರ್ಚಸ್ಸಿನ ಮೂಲಕನೇ ಜಿಪಿಎ ಚುನಾವಣಾ ಅಖಾಡಕ್ಕೆ ಧುಮುಕುವಂತ ಪ್ಲಾನ್ ನಡೀತಾ ಇದೆ ಎನ್ನಲಾಗ್ತಾ ಇದೆ. ಇನ್ನು ಶಿಕಾರಿಪುರದಲ್ಲಿ ಶಕ್ತಿ ಪ್ರದರ್ಶನದ ವೇಳೆ ಈ ಬಗ್ಗೆ ಬಿಜೆಪಿ ನಾಯಕರು ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಎಸ್ವೈ 50 ವರ್ಷಗಳ ರಾಜಕೀಯ ಸಾಧನೆಗೆ ಸಮಾವೇಶದ ಮೂಲಕ ಗೌರವ ಸಲ್ಲಿಸೋಕೆ ನಿರ್ಧಾರ ಮಾಡಲಾಗಿದೆ. ಇದೇ ಚುನಾವಣಾ ವೇದಿಕೆಯನ್ನೇ ಪಕ್ಷದ ಬಲ ಪ್ರದರ್ಶನ ಕೇಂದ್ರವಾಗಿಸೋದಕ್ಕೆ ಕೂಡ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ಮೇ ತಿಂಗಳಲ್ಲಿ ಸಮಾವೇಶ ನಡೆಸೋಕೆ ಬಿಜೆಪಿ ನಾಯಕರು ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಜಿಬಿಎ ಹಾಗೇನೆ ಸ್ಥಳೀಯ ಚುನಾವಣೆಗಳು ಜೂನ್ ನಂತರ ನಡೆಯುವಂತ ಸಾಧ್ಯತೆ ಇರೋ ಹಿನ್ನೆಲೆ ಮೇ ತಿಂಗಳಲ್ಲಿ ಸಮಾವೇಶವನ್ನ ನಡೆಸಿ ಚುನಾವಣೆ ಗೆಲ್ಲುವಂತ ತಂತ್ರ ರೂಪಿಸಿಕೊಂಡಿದೆ ಬಿಜೆಪಿ. ರಾಜ್ಯ ಬಿಜೆಪಿಗೆ ಈಗ ಮತ್ತೊಮ್ಮೆ ಯಡಿಯೂರಪ್ಪನವರೇ ಅನಿವಾರ್ಯ ಆದ್ರ ಅನ್ನುವಂತ ಕುತೂಹಲ ಮೂಡುತ್ತೆ. ರಾಜಾ ಹುಲಿ ಅಂತ ಕರೀತಾರೆ ಯಡಿಯೂರಪ್ಪನವರನ್ನ. ಸತತ 3ಕ್ಕಿಂತ ಹೆಚ್ಚು ಬಾರಿ ಮುಖ್ಯಮಂತ್ರಿಯಾಗಿ ಪವರ್ಫುಲ್ ಆಡಳಿತವನ್ನ ನಡೆಸಿದ್ದಂಥವ್ರು.